ಹೋಟ್ಲಿತ್ತು. ಹೋಟ್ಲಲ್ಲಿ ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ತೋರಣ ಕಟ್ತಾಯಿದ್ರು ಕೆಳಗಡೆಯಿಂದ. ಅವ್ನು ಯಾರಿಗೂ ಹೇಳ್ದಿರ ಹಿಂದೆಗಡೆಯಿಂದ ಬಂದು ಮೇಲೆ ಏಕ್ದ. ಕರೆಂಟ್ ವೈರ್ ಇದೆ ಅಂತಲೂ ಗೊತ್ತಿಲ್ಲ. ಸಡನ್ನಾಗಿ ವೈರ್ ಹಿಡ್ಕೊಂಡು ಬಿದ್ದೋದ. ಹಂಗೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಿಗೆ ಬಂದಮೇಲೆ ಈ ಥರ ಇದಾಗಿದೆ ಅಂತಂದರು. ನಮ್ಮ ಹತ್ರ ಶೆಫ್ ಆಗಿದ್ದರು ಅವರು. ಪೂಜೆ ಮಾಮೂಲಿ ಇವತ್ತು ದೀಪಾವಳಿ ಪೂಜೆ ಮಾಡ್ತಾಯಿದ್ವಿ. ಮಾಮೂಲಿ ಇದು ಮಾಡೋವಾಗ ಅವನು ಹಿಂದೆಗಡೆಯಿಂದ ಎಕ್ಕಿದ್ದಾನೆ. ಕರೆಂಟ್ ಇದ್ದಾರೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ ಒಂದೇ ಕಿತ ಲೈನ್ ಹಿಡ್ಕೊಂಡಿದ್ದಾನೆ. ಹಂಗೆ ಸಡನ್ನಾಗಿ ಇದು ಮಾಡಿದ್ರೆ ಹಂಗೆ ರೆಸ್ಕ್ಯೂ ಮಾಡಿ ಇದು ಮಾಡಿದ್ವಿ. ಕರೆಂಟ್ ಆಫ್ ಮಾಡಿ ಇದು ಮಾಡಿ ಹಾಸ್ಪಿಟ್ಲಿಗೆ ತಲುಪಿಸಿದ್ರು. ಅಷ್ಟೊತ್ತಿಗೆ ತೀರೋಗಿದ್ದಾರೆ ಅಂತ ಇದು ಮಾಡಿದ್ರು. ದಾರ ಇದು ಕೆಳಗಡೆ ಕಟ್ತಾಯಿದ್ರು. ಮುಂದೆಗಡೆ ಕ್ಯಾಮ್ರಾದಲ್ಲಿ ಇದೆ, ಬೇಕಾದ್ರೆ ಎಲ್ಲ ಕಡೆ ನೋಡ್ಕೊಟ್ರೆ ಮುಂದೆಗಡೆ ತೋರಣ ಕಟ್ಟೋಣ ಅಂತಲೇ ಇದು ಮಾಡ್ತಾಯಿದ್ರು. ಅವನು ಮೇಲೆಯಿಂದ ಬಂದ್ಬಿಡೋಣ ಅಂತ ಬಂದಿದ್ದಾನೆ. ಅಷ್ಟೊತ್ತಿಗೆ ಗೊತ್ತಿಲ್ದಿರ ಕರೆಂಟ್ ಹಿಡ್ಕೊಂಬಿಟ್ಟಿದ್ದಾನೆ. ಚಪ್ಪಲಿ ಕೂಡ ಹಾಕ್ಕೊಂಡಿರೋ ಎಕ್ಕಿದ್ದಾನೆ. ಡೈರೆಕ್ಟ್ ಲೈನ್ನೇ ಹಿಡ್ಕೊಂಬಿಟ್ಟಿದ್ದಾನೆ. ಅವ್ನು ಬಂದು ಒಂದು 10 ದಿನ ಆಗಿತ್ತು ನಮ್ಮಲ್ಲಿ ಕೆಲ್ಸಕ್ಕೆ ಬಂದು. ಅವ್ರು ನೇಪಾಳು, ಪದಮ್ ಬೀಸ್ಟ್ ಅಂತ ಹೆಸರು. ಅಷ್ಟು ಗೊತ್ತಾಣ.